ಸರ್ಕಾರಿ ಚಿಹ್ನೆ ದುರ್ಬಳಕೆ ಆರೋಪದಡಿ ಸಾಮಾಜಿಕ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ದೂರು ದಾಖಲಾಗಿದೆ. ಹೊಸಪೇಟೆಯ ಕೆಬಿ ಹಿರೇಮಠ ಅನ್ನೋ ವ್ಯಕ್ತಿ ಪತ್ರಕರ್ತರ ಸೋಗಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಪೋಸ್ಟ್ ಮಾಡ್ತಿದ್ದ. ಸರ್ಕಾರದ ಕೆಲವು ಇಲಾಖೆಗಳು ಸಮಾಜದ ಗಣ್ಯ ವ್ಯಕ್ತಿಗಳ ಬಗ್ಗೆ ಬೇಕಾಬಿಟ್ಟಿ ಪೋಸ್ಟ್ ಹಾಕಿ ತೊಂದರೆ ನೀಡುತ್ತಿದ್ರು. ಚೀಟಿಂಗ್ ಕೇಸ್ ಒಂದರಲ್ಲಿ ಹಣ ಕಳೆದುಕೊಂಡವರು ಲೋಕಾಯುಕ್ತರಿಗೆ ದೂರು ನೀಡಬಹುದು. 100% ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ನಲ್ಲಿ ಸರ್ಕಾರಿ ಲೋಗೋ ಬಳಸಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಲು ಬಂದಾಗ ಅಸಭ್ಯ ವರ್ತನೆ ತೋರಿದ್ದಾರೆ ಅಂತ ದೂರು ನೀಡಲಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಹುಣಸೂರು ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ನೀರು ಸರಬರಾಜು ಮೋಟಾರ್ಗಳು ಕೆಟ್ಟು ನಿಂತಿದ್ರೂ ಅಧಿಕಾರಿಗಳು ಸರಿಪಡಿಸದೆ ಕೈಕಟ್ಟಿಕೊಳ್ತಿದ್ದಾರೆ. ಕಳೆದ 10 ದಿನಗಳಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡ್ತಿದ್ದಾರೆ. ಒಂದು ಕಡೆ ಬೇಸಿಗೆ ಎಫೆಕ್ಟ್, ಮತ್ತೊಂದು ಕಡೆ ಕೆಟ್ಟು ನಿಂತ ಮೋಟಾರ್ನಿಂದಾಗಿ ನೀರಿನ ಸಮಸ್ಯೆ ಉಂಟಾಗಿದೆ. ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ತಿರುಗಿ ನೋಡ್ತಿಲ್ಲ ಅಂತ ಜನ ಅಳಲು ತೋಡ್ಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನ ದರೋಜಿ ಗುಡ್ಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಡರಾತ್ರಿ ಗುಡ್ಡದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಹಲವು ಗಂಟೆಗಳ ಕಾಲ ಗುಡ್ಡದ ತುಂಬ ಬೆಂಕಿ ಆವರಿಸಿಕೊಂಡಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಬೆಂಕಿ ಕೆನ್ನಾಲಿಗೆಗೆ ಕಾಡು ಪ್ರಾಣಿಗಳಿಗೆ ಅಪಾಯವಾಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಲ್ಲು ಕ್ರಷರ್ನಲ್ಲಿ ಬ್ಲಾಸ್ಟಿಂಗ್ ವೇಳೆ ಕಲ್ಲು ಬಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು 3 ಗಾಯಗೊಂಡಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಕಾರಹಳ್ಳಿಯ ಬಳಿಯ ಕಲ್ಲು ಕ್ವಾರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಆಂಧ್ರ ಮೂಲದ ಕಾರ್ಮಿಕ ವೆಂಕಟೇಶ್ ಮೃತಪಟ್ಟಿದ್ದು ಹರೀಶ್ ಈಶ್ವರ್ ಎಂಬವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಇಂದಿರಾನಗರದ ಸಾರ್ವಜನಿಕ ಪಾರ್ಕ್ಗೆ ಬಿಬಿಎಂಪಿ ಹೊಸ ರೂಲ್ಸ್ ಫಿಕ್ಸ್ ಮಾಡಿದೆ. ಪಾರ್ಕ್ನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ವಾಕಿಂಗ್ ಮಾಡಬೇಕು. ಯಾವುದೇ ಗೇಮಿಂಗ್ ಆಕ್ಟಿವಿಟೀಸ್ ಮಾಡಬಾರದು. ಜಾಗಿಂಗ್ ಕೂಡ ಮಾಡದಂತೆ ಹೊಸ ರೂಲ್ಸ್ ಜಾರಿ ಮಾಡಿದೆ. ಇಂದಿರಾನಗರ ಬಿಬಿಎಂಪಿ ಪಾರ್ಕ್ ಚಿಕ್ಕದಾಗಿದ್ರಿಂದ ಕೆಲವು ತೊಂದರೆಗಳಿಗೆ ಎಡೆಮಾಡಿಕೊಡ್ತಿದೆ ಅಂತ ಬಿಬಿಎಂಪಿಗೆ ದೂರು ನೀಡಲಾಗಿದೆ. ಪಾರ್ಕ್ನಲ್ಲಿ ಹೆಣ್ಣು ಮಕ್ಕಳು ವಾಕಿಂಗ್ಗೆ ಬಂದಾಗ ಎದುರಿಗೆ ಬಂದು ಚುಡಾಯಿಸುತ್ತಾರೆ. ಅಲ್ಲದೆ ಕೆಲವೊಮ್ಮೆ ಮುಜುಗರಕ್ಕೆ ಒಳಗಾಗುವಂತೆ ಮಾಡ್ತಾರೆ ಅಂತ ದೂರು ಕೇಳಿ ಬಂದಿದ್ವು. ಹೀಗಾಗಿ ಪಾರ್ಕ್ನಲ್ಲಿ ಕೇವಲ ಕ್ಲಾಕ್ ವೈಸ್ ವಾಕಿಂಗ್ ಮಾಡುವಂತೆ ರೂಲ್ಸ್ ಜಾರಿ ಮಾಡಲಾಗಿದೆ. ಅಲ್ಲದೆ ಪಾರ್ಕ್ನಲ್ಲಿ ಹಿರಿಯ ನಾಗರಿಕರು ವಾಕಿಂಗ್ಗೆ ಬರೋದ್ರಿಂದ ಯುವಕರ ಜಾಗಿಂಗ್ ಹಾಗೂ ಆಟೋಟಗಳಿಂದ ತೊಂದರೆಯಾಗ್ತಿದೆ ಎನ್ನಲಾಗಿದೆ. ಇದರಿಂದ ಬಿಬಿಎಂಪಿ ಕೆಲವು ಟಫ್ ರೂಲ್ಸ್ ಜಾರಿ ಮಾಡಿದೆ. ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಕೆಲವು ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ನೀಡಲಾಗ್ತಿದ್ದ ಹಣದ ಬದಲು ಅಕ್ಕಿ ನೀಡಲು ತೀರ್ಮಾನಿಸಿದೆ. ಆದರೆ ಬೆಂಗಳೂರಿನ ಕೆಲವೆಡೆ ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಲಾಗಿದೆ. ಆಹಾರ ಸಚಿವರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂದಿದ್ರು. ಆದರೆ ಈಗ ಬೆಂಗಳೂರಿನ ಕಮಲನಗರದಲ್ಲಿ ಮಾರ್ಚ್ ತಿಂಗಳಲ್ಲಿ ನೀಡಲು ಅಕ್ಕಿಯೇ ಇಲ್ಲ ಅಂತ ರೇಷನ್ ಅಂಗಡಿಯಲ್ಲಿ ಬೋರ್ಡ್ ಹಾಕಿದ್ದಾರೆ. ಉಡುಪಿ ಜಿಲ್ಲೆಯ ಜೀವನದಿ ಪ್ರಮುಖ ನೀರಿನ ಮೂಲ ಸೀತಾ ನದಿ ಕಲುಷಿತಗೊಂಡಿದೆ. ಹೆಬ್ರಿಯಲ್ಲಿ ಕೆಲ ದುರುಳರು ಸೀತಾ ನದಿಗೆ ಕೋಳಿ ತ್ಯಾಜ್ಯಗಳನ್ನು ಎಸೆದಿದ್ದಾರೆ. ಈಗಾಗಲೇ ಹಕ್ಕಿ ಜ್ವರದ ಭೀತಿಯಲ್ಲಿ ಇಡೀ ಜಿಲ್ಲೆ ಮುನ್ನೆಚ್ಚರಿಕೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ನದಿ ನೀರಿಗೆ ಕೋಳಿ ತ್ಯಾಜ್ಯ ಎಸೆಯುವ ಮೂಲಕ ಸಾಂಕ್ರಾಮಿಕ ಭೀತಿ ಹೆಚ್ಚಾಗಿದೆ. ನದಿಗೆ ಕೋಳಿ ವ್ಯಾಜ್ಯ ಹಾಕ್ತಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜನರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.